ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರಷ್ ಅಪ್ ಯುವರ್ ನಾಲೆಜ್. ನಾವು ಹಲ್ಲುಜ್ಜೋ ಟೂತ್ ಬ್ರಷನ್ನು ಯಾವಾಗ ಬದಲಾಯಿಸಬೇಕು ಮತ್ತು ಏಕೆ ರೀಪ್ಲೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದೀನಿ. ಇವತ್ತು ನಾನು ಟೂತ್ ಬ್ರಷನ್ನು ಹೇಗೆ ಯೂಸ್ ಮಾಡಬೇಕು ಮತ್ತು ಬ್ಯಾಕ್ಟೀರಿಯಾಗಳಂತಹ ಕೆಟ್ಟ ಸೂಕ್ಷ್ಮಾಣುಜೀವಿಗಳಿಂದ ಹೇಗೆ ನಮ್ಮ ಬ್ರಷನ್ನು ಕೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಬ್ರಷ್ ಅಪ್ ಯುವರ್ ನಾಲೆಜ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮ್ಮ ಮನೆಗಳಲ್ಲೇ ನೋಡ್ತೀವಿ ಫ್ರೆಂಡ್ಸ್, ಚಿಕ್ಕ ಮಕ್ಕಳು, ಕೆಲವರು ದೊಡ್ಡವರು ಕೂಡ ಹಲ್ಲುಜ್ಜಿದ ನಂತರ ಬ್ರಷ್ಗೆ ಸ್ವಲ್ಪ ನೀರು ಹಾಕಿ ಎಲ್ಲೆಂದರಲ್ಲಿ ಇಟ್ಟುಬಿಡ್ತಾರೆ. ಸರಿಯಾಗಿ ಕ್ಲೀನಾಗಿ ತೊಳೆಯೋದಿಲ್ಲ. ಕೆಲವರು ತುಂಬ ಜಾಗ್ರತೆ ಮಾಡಿ ಬ್ರಷ್ ತೊಳೆದು ಕ್ಯಾಪ್ ಹಾಕಿ ಮುಚ್ಚಿ ಇಡ್ತಾರೆ. ಇನ್ನು ಕೆಲವರು ಹಲ್ಲುಜ್ಜಿದ ನಂತರ ಟೂತ್ ಬ್ರಷನ್ನು ಮೌತ್ ವಾಶ್ ಲಿಕ್ವಿಡ್ಗಳಲ್ಲಿ ನೆನೆಸಿಡ್ತಾರೆ. ನಾವು ನಮ್ಮ ಟೂತ್ ಬ್ರಷನ್ನು ಮನೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳಿಂದ ಹೇಗೆ ದೂರ ಇಡೋದು, ಹೇಗೆ ಕೇರ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಟಾಯ್ಲೆಟ್ ರೂಮಲ್ಲಿ ಬ್ರಷ್ ಇಡಬೇಡಿ. ಹಲವು ರೋಗಗಳು, ಬ್ಯಾಕ್ಟೀರಿಯಾಗಳು ಸುಲಭವಾಗಿ ನಮ್ಮ ದೇಹಕ್ಕೆ ಎಂಟ್ರಿ ಕೊಡೋಕ್ಕೆ ಸಹಾಯ ಮಾಡೋ ಜಾಗಗಳಲ್ಲಿ ಟಾಯ್ಲೆಟ್ ರೂಮ್ ಕೂಡ ಒಂದು ಅಂತ ಹಲವು ಸಂಶೋಧನೆಗಳಿಂದ ಗೊತ್ತಾಗಿದೆ. ನಾವು ಟಾಯ್ಲೆಟಲ್ಲಿ ಕೂತ್ಕೊಂಡು ಬ್ರಷ್ ಮಾಡೋದು, ಹಲ್ಲುಜ್ಜುವಾಗ ಫ್ಲಶ್ ಮಾಡೋದು ಇದೆಲ್ಲ ಒಳ್ಳೆಯ ಅಭ್ಯಾಸ ಅಲ್ಲ. ಯಾಕೆಂದರೆ ಫ್ಲಶ್ ಮಾಡುವಾಗ ಸುಮಾರು 6 ಫೀಟ್ ಅಷ್ಟು ನೀರು ಮೇಲಕ್ಕೆ ಬರುತ್ತೆ. ಬ್ರಷ್ ಅಲ್ಲಿಯೇ ಇದ್ದರೆ ನೀರಿನ ಒಂದು ಕಣ ಆದರೂ ಬ್ರಷ್ಗೆ ಅಂಟಿಕೊಳ್ಳೋ ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ಬ್ರಷನ್ನು ಟಾಯ್ಲೆಟ್ ರೂಮಿಂದ ಹೊರಗಡೆ ಇಡಿ. ಹಾಗೆ ಟಾಯ್ಲೆಟ್ ಯೂಸ್ ಮಾಡಿದ ನಂತರ ಫ್ಲಶ್ ಮಾಡಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಿ ಫ್ಲಶ್ ಮಾಡಿ. ಕೆಲವು ಬ್ರಷ್ ಕಂಪನಿಗಳು ಟೂತ್ ಬ್ರಷ್ ಜೊತೆ ಒಂದು ಕ್ಯಾಪನ್ನು ಕೊಟ್ಟಿರ್ತಾರೆ. ನೀವು ಹೇಳ್ಬೋದು, ಫ್ರೆಂಡ್ಸ್, ನಾನು ಬ್ರಷ್ಗೆ ಕ್ಯಾಪ್ ಹಾಕಿ ಇಡ್ತಾ ಇದ್ದೀನಿ, ಯಾವ ಬ್ಯಾಕ್ಟೀರಿಯಾನು ಒಳಗೆ ಹೋಗಲ್ಲ ಅಂತ. ನಾವು ಕ್ಯಾಪ್ ಹಾಕೋದ್ರಿಂದ ಗಾಳಿಯಲ್ಲಿರೋ ಕೆಟ್ಟ ಸೂಕ್ಷ್ಮಾಣುಜೀವಿಗಳನ್ನು ಬ್ರಷ್ಗೆ ಅಂಟೋದನ್ನು ಸ್ವಲ್ಪ ಕಡಿಮೆ ಮಾಡಬಹುದೇ ವಿನಃ ಆಲ್ರೆಡಿ ಎಂಟ್ರಿ ಕೊಟ್ಟ ಬ್ಯಾಕ್ಟೀರಿಯಾಗಳಿಂದಲ್ಲ. ಪ್ಲಾಸ್ಟಿಕ್ ಕ್ಯಾಪಿಂದ ಬ್ರಷನ್ನು ಮುಚ್ಚಿ ಇಡೋದು ಅಥವಾ ಕ್ಲೋಸ್ಡ್ ಕಂಟೈನರ್, ಏರ್ ಟೈಟ್ ಕಂಟೈನರ್ ಇವುಗಳಲ್ಲಿ ಬ್ರಷನ್ನು ಇಡೋದು ಒಳ್ಳೆಯದಲ್ಲ. ಏಕೆಂದರೆ ಗಾಳಿ ಆಡೋದಕ್ಕೆ ಜಾಗ ಇಲ್ಲದೆ ಇರೋದ್ರಿಂದ ಬ್ರಷಲ್ಲಿ ತೇವಾಂಶ ಹಾಗೇ ಇರುತ್ತೆ. ಒದ್ದೆ ಬ್ರಷ್ ಒಳ್ಳೆಯದಲ್ಲ. ಕೀಟಾಣುಗಳು ಯಾವಾಗಲೂ ಒದ್ದೆ ಅಥವಾ ತೇವ ಇರೋ ಜಾಗದಲ್ಲೇ ಅಂಟಿಕೊಂಡಿರ್ತವೆ. ಅದರಲ್ಲೂ ಫಂಗಿ ಅಥವಾ ಶಿಲೀಂಧ್ರಗಳು ಬ್ರಷ್ ಮೇಲೆ ಕುಳಿತರಂತೂ ಸ್ವಲ್ಪ ಸಮಯದಲ್ಲೇ ಅಗಾಧವಾಗಿ ಬೆಳೆದು ನಾವು ನೆಕ್ಸ್ಟ್ ಟೈಮ್ ಬ್ರಷ್ ಯೂಸ್ ಮಾಡಬೇಕಾದ್ರೆ ನಮ್ಮ ಬಾಯಿಯ ಮೂಲಕ ದೇಹ ಪ್ರವೇಶ ಮಾಡಿ ಅನೇಕ ಕಾಯಿಲೆಗಳಿಗೆ ಕಾರಣ ಆಗ್ತವೆ. ಹಾಗಾಗಿ ಒದ್ದೆ ಬ್ರಷ್ ಒಳ್ಳೆಯದಲ್ಲ. ನಾವು ಪ್ರತಿ ಬಾರಿ ಹಲ್ಲುಜ್ಜಿದ ಮೇಲೆ ಬ್ರಷ್ನ ಬ್ರಿಸಲ್ಸ್ ಅಥವಾ ಕೂದಲುಗಳನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ತೊಳೆದು ನೀರಿನ ಪಸೆ ಹಾರಿ ಹೋಗುವಂತೆ ಬ್ರಷನ್ನು ಶೇಕ್ ಮಾಡಬೇಕು ಅಥವಾ ಬೆರಳಿನಿಂದ ಈ ರೀತಿ ಮೀಟಬೇಕು. ನಂತರ ತೇವಾಂಶ ಇಲ್ಲದೆ ಇರೋ ಜಾಗದಲ್ಲಿ ಬ್ರಷನ್ನು ಇಡಿ. ಆದಷ್ಟು ಹಲ್ಲುಜ್ಜಿದ ಬಳಿಕ ಬ್ರಷನ್ನು ಅಡ್ಡಲಾಗಿ ಇಡಬೇಡಿ. ಇದರಿಂದ ಒದ್ದೆ ಅಂಶ ಹಾಗೇ ಉಳಿಯುವ ಸಾಧ್ಯತೆಗಳಿರುತ್ತೆ. ಬ್ರಷ್ ಯೂಸ್ ಮಾಡಿದ ನಂತರ ಕಪ್ ಅಥವಾ ಹಿಡಿಕೆಗಳಲ್ಲಿ ಈ ರೀತಿ ಅಪ್ರೈಟ್ ಪೊಸಿಷನ್ನಲ್ಲಿ ಹಾಕಿ ಇಡಿ. ಮನೆಯಲ್ಲಿ ಎಲ್ಲ ಸದಸ್ಯರ ಬ್ರಷ್ಗಳನ್ನು ಒಂದೇ ಪ್ಲೇಸಲ್ಲಿ ಇಡಬೇಡಿ. ಏಕೆಂದರೆ ಮನೆಯಲ್ಲಿ ಒಬ್ಬರಿಗೆ ನೆಗಡಿ, ಕೆಮ್ಮು, ಫ್ಲೂ ಅಥವಾ ಇನ್ನು ಏನೇ ಸೋಂಕು ಬಂದಿದ್ರೂ ಕೂಡ ಬ್ರಷ್ಗಳ ಮೂಲಕ ಬೇರೆಯವರಿಗೆ ಹರಡುವ ಸಾಧ್ಯತೆ ಇರುತ್ತೆ. ಹಾಗೆ ರಕ್ತದಿಂದ ಹರಡುವ ಕಾಯಿಲೆಗಳಾದ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಇರೋ ರೋಗಿ ತನ್ನ ಬ್ರಷ್ಗಳನ್ನು ಇತರರ ಬ್ರಷ್ಗಳೊಂದಿಗೆ ಇಟ್ಟರೆ ಈ ರೋಗದ ವೈರಾಣುಗಳು ಉಳಿದ ಬ್ರಷ್ಗಳಿಗೆ ಅಂಟಿಕೊಳ್ಳೋ ಸಾಧ್ಯತೆ ಇರುತ್ತೆ. ಏಕೆಂದರೆ ರೋಗಿಯ ಒಸಡುಗಳಿಂದ ಒಸರುವ ಅತಿ ಕಡಿಮೆ ಪ್ರಮಾಣದ ರಕ್ತದ ಒಂದು ಕಣ ಬ್ರಷ್ ಮೇಲೆ ಉಳಿದ್ರೂ ರೋಗ ಹರಡುತ್ತೆ. ಅದಕ್ಕಾಗಿ ಸಾಧ್ಯವಾದಷ್ಟು ನಮ್ಮ ಬ್ರಷನ್ನು ಸಪರೇಟ್ ಆಗಿ ಇಡೋದು ಒಳ್ಳೆಯದು. ಒಂದೇ ಪೇಸ್ಟ್ ಟ್ಯೂಬಿಂದ ಬೇರೆ ಬೇರೆ ಬ್ರಷ್ಗಳಿಗೆ ಪೇಸ್ಟ್ ಹಾಕೊಳ್ಳೋದ್ರಿಂದ ಒಂದು ಬ್ರಷ್ ಇಂದ ಇನ್ನೊಂದು ಬ್ರಷ್ಗೆ ರೋಗಾಣುಗಳು ಹರಡುತ್ತೆ ಅಂತ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಹಾಗಾಗಿ ನಾವು ಹಲ್ಲುಜ್ಜೋದಕ್ಕೆ ಯೂಸ್ ಮಾಡುವಂತಹ ಪೇಸ್ಟ್ ಕೂಡ ರೋಗ ಹರಡುತ್ತೆ. ನಾವು ಒಂದೇ ಪೇಸ್ಟನ್ನು ಮನೆಯವರೆಲ್ಲರೂ ಶೇರ್ ಮಾಡ್ಕೊಳ್ಳೋದ್ರ ಬಗ್ಗೆನೂ ಸ್ವಲ್ಪ ಯೋಚಿಸಬೇಕು. ನಮ್ಮ ಬ್ರಷನ್ನು ಡೈಲಿ ಡಿಶ್ ವಾಷರ್, ಮೈಕ್ರೋವೇವ್ ಇಲ್ಲ ಅಲ್ಟ್ರಾವೈಲೆಟ್ ಡಿವೈಸಸ್ ಅಲ್ಲಿ ಡಿಸ್ಇನ್ಫೆಕ್ಟ್ ಮಾಡೋದು ಅಥವಾ ಡಿಸ್ಇನ್ಫೆಕ್ಟಿಂಗ್ ಸೊಲ್ಯೂಷನ್ಸ್ ಮೌತ್ ವಾಶ್ಗಳಲ್ಲಿ ತುಂಬ ಹೊತ್ತು ನೆನೆಸಿಡೋದು ಒಳ್ಳೆಯದಲ್ಲ. ಈ ಮೆಥಡ್ಗಳಿಂದ ನಮ್ಮ ಟೂತ್ ಬ್ರಷ್ಗೆ ಹಾನಿಯಾಗೋ ಸಂಭವ ಇರುತ್ತೆ. ನಮ್ಮ ಟೂತ್ ಬ್ರಷನ್ನು ಹೇಗೆ ಕ್ಲೀನಾಗಿ ಇಟ್ಕೊಳ್ಳೋದು ಅಂತ ಕೇಳಿದರೆ, ಪ್ರತಿ ಸಲ ಹಲ್ಲುಜ್ಜಿದ ನಂತರ ಬ್ರಷನ್ನು ಬಿಸಿ ನೀರಿನಲ್ಲಿ ತೊಳೆದು ಒದ್ದೆ ಅಂಶ ತೆಗೆದು ಬ್ರಷನ್ನು ಯಾವುದೇ ಏರ್ ಟೈಟ್ ಕಂಟೈನರ್ಗಳಿಂದ ಮುಚ್ಚದೆ ಹಾಗೆ ಗಾಳಿಯಲ್ಲಿ ಒಣಗಲು ಇಡಿ.
ನೆಕ್ಸ್ಟ್ ಟೈಮ್ ಯೂಸ್ ಮಾಡುವಾಗ ತೊಳೆದು ಉಪಯೋಗಿಸಿ. ಫ್ರೆಂಡ್ಸ್, ಹಲ್ಲುಜ್ಜೋ ಸರಿಯಾದ ಕ್ರಮ ಮತ್ತು ನಮ್ಮ ಹಲ್ಲುಗಳಿಗೆ ತಕ್ಕಂತೆ ಬ್ರಷ್ ಚೂಸ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಂಟಲ್ ಸರ್ಜನ್ ಡಾಕ್ಟರ್ ರಮೇಶ್ BH ಅವರಿಂದ ತಿಳ್ಕೊಳ್ಳೋಣ. ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಜೊತೆ ಶೇರ್ ಮಾಡಿ. ಬ್ರಷ್ ಅಪ್ ಯುವರ್ ನಾಲೆಜ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.